ಮಣಿಪಾಲ್ ಮೆಡಿಕಲ್ ವಿದ್ಯಾರ್ಥಿನಿ ಅತ್ಯಾಚಾರ ಪ್ರಕರಣ ಪೊಲೀಸರಿಗೆ ದೊಡ್ಡ ತಲೆನೋವು ತರಿಸಿದೆ. ಆರೋಪಿಗಳ ಪತ್ತೆಗೆ ಖಾಕಿ ಪಡೆ ಸಾಕಷ್ಟು ಸರ್ಕಸ್ ಮಾಡ್ತಾ ಇದೆ. ಈ ಮಧ್ಯೆ ಘಟನೆ ನಡೆದ ದಿನ ಆಟೋವೊಂದು ಹೋಗಿ ಬಂದಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದರ ಜಾಡು ಹಿಡಿದ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಜೂನ್ 21 ರಾತ್ರಿ 11:35 ಮೆಡಿಕಲ್ ವಿದ್ಯಾರ್ಥಿನಿ ಕಿಡ್ನಾಪ್. ಅವತ್ತು ಜೂನ್ 21 ರಾತ್ರಿ 11:35 3 ಜನರಿದ್ದ ಕಾಮುಕರ ತಂಡ ಆಟೋದಲ್ಲಿ ಮಣಿಪಾಲ ಮೆಡಿಕಲ್ ವಿದ್ಯಾರ್ಥಿನಿಯನ್ನ ಕಿಡ್ನಾಪ್ ಮಾಡಿತ್ತು. ಮಣಿಪಾಲದ ಹೋಟೆಲ್ ವ್ಯಾಲಿ ಹ್ಯೂನಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿಯಲ್ಲಿ ಆಟೋ ತೆರಳುತ್ತಾ ಇದ್ದ ದೃಶ್ಯ ಸೆರೆಯಾಗಿದೆ. ಕಿಡ್ನಾಪ್ ಆಗಿ 3 ಗಂಟೆಗಳ ಬಳಿಕ ಅಂದ್ರೆ ಜೂನ್ 22 ಬೆಳಗಿನ ಜಾವ 2:37 ಕಿಡ್ನಾಪ್ ಆಗಿ 3 ಗಂಟೆಗಳ ಬಳಿಕ ಅಂದ್ರೆ ಜೂನ್ 22 ಬೆಳಗಿನ ಜಾವ 2:37ಕ್ಕೆ ಅದೇ ಆಟೋ ವಾಪಸ್ ಹೋಗಿತ್ತು. ಆ ದೃಶ್ಯವೂ ಸಹ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಕಿರಾತಕರು ಮೆಡಿಕಲ್ ವಿದ್ಯಾರ್ಥಿನಿಯನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರವೆಸಗಿ ಆಕೆಯನ್ನ ಇಳಿಸಿ ಹೋಗಿದ್ರು. ಆ ಸಿಸಿಟಿವಿ ದೃಶ್ಯವನ್ನ ಆರೋಪಿಗಳ ಪತ್ತೆಗಾಗಿ ನೆರವಾಗುವಂತೆ ಕೋರಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಐಜಿಪಿ ಪ್ರತಾಪ್ ರೆಡ್ಡಿ ಈವರೆಗೆ 30ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋ ಮಾಹಿತಿ ನೀಡಿದ್ರು. ಅಲ್ಲದೆ ಆರೋಪಿಗಳ ಬಂಧನಕ್ಕೆ ಸುಳಿವು ನೀಡಿದವರಿಗೆ 2 ಲಕ್ಷ ರೂಪಾಯಿ ಬಹುಮಾನ ನೀಡೋದಾಗಿಯೂ ಪ್ರಕಟಿಸಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿಯ ರೇಖಾಚಿತ್ರ ನೋಡಿದ ಬಳಿಕ ಕೇರಳ ಹಾಗೂ ಸ್ಥಳೀಯರಿಂದ ಕೆಲವು ಮಾಹಿತಿ ಬಂದಿದೆ. ಕೆಲವರು ಫೋನ್ ಮೂಲಕ ಮಾಹಿತಿ ನೀಡಿದ್ದಾರೆ ಅಂತ ಹೇಳಿದ್ರು. ನಮಗೂ ಬಹಳಷ್ಟು ಲೀಡ್ಗಳು ಫೋನ್ಗಳು ಬರ್ತಾ ಇವೆ. ಕೇರಳದಿಂದನೂ ಸಹ 2-3 ಕಾಲ್ಗಳು ಬಂದಿವೆ. ಮತ್ತು ನಮ್ಮ ಲೋಕಲ್ ಇದರಿಂದನೂ ಸಹ 5-6 ಕಾಲ್ಸ್ ಇಲ್ಲಿಯವರೆಗೆ ಪೊಲೀಸರಿಗೆ ಬಂದಿವೆ. ಅವನ್ನು ನಾವು ವಿಚಾರಣೆ ಮಾಡ್ತಾ ಇದ್ವಿ, ಅದರ ಬಗ್ಗೆ ಪತ್ತೆ ಹಚ್ತಾ ಇದ್ವಿ. ಆದರೆ ಈ ಪ್ರಕರಣ ನಗರದ ಆಟೋದವರನ್ನೇ ಸಂಶಯದಿಂದ ನೋಡುವಂತೆ ಮಾಡಿದೆ. ಹಾಗಾಗಿ ಸಂಶಯಾಸ್ಪದ ಚಾಲಕರನ್ನ ವಶಕ್ಕೆ ತೆಗೆದುಕೊಂಡು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದರೆ ನಿರಪರಾಧಿಗಳಿಗೆ ತೊಂದರೆ ಕೊಡಬೇಡಿ ಅಂತ ಆಟೋದವರು ಮನವಿ ಮಾಡಿದ್ದಾರೆ. ತಪ್ಪಿತಸ್ಥರು ಯಾರು ಇದ್ದಾರೆ ಮಣಿಪಾಲ ವೃಕ್ಷದಲ್ಲಿ ಇರಲಿ ಎಲ್ಲಿ ಇರಲಿ ಅವರನ್ನು ಕೂಡಲೇ ಬಂಧಿಸಬೇಕು. ನಾವು ಯಾವಾಗಲೂ ಸಪೋರ್ಟ್ ಇದ್ದೇವೆ. ನಾವು ರಿಕ್ಷಾದವರು ಎಲ್ಲರೂ ಡ್ರೈವರ್ಗಳಾಗಲಿ ನಮಗೆ ದುಡಿಯೋದಾಗಿದೆ. ನಮ್ಮ ಪರಿಸ್ಥಿತಿ ನಮ್ಮ ರಿಕ್ಷಾದಲ್ಲಿ ಹತ್ತುವಾಗ ನೋಡ್ತಾರೆ, ಎಲ್ಲ ಆರೋಪಿಗಳಂತ ನೋಡ್ತಾರೆ, ಎಲ್ಲರನ್ನು ಆರೋಪಿಗಳ ತರ ನೋಡ್ತಾರೆ. ನಾವು ಯಾವತ್ತೂ ಆ ತರ ಮಾಡಲಿಲ್ಲ, ಯಾರನ್ನು ಮಾಡಲಿಲ್ಲ. ಹಾಗೆ ಈ ನಡುವೆ ಘಟನೆ ಖಂಡಿಸಿ ಜಯ ಕರ್ನಾಟಕ ಸಂಘಟನೆ ಮತ್ತು ಜಿಲ್ಲಾ ಜೆಡಿಎಸ್ ಇವತ್ತು ಪ್ರತಿಭಟನೆ ನಡೆಸಿತು. ಆರೋಪಿಗಳ ಶೀಘ್ರ ಪತ್ತೆಗೆ ಪೊಲೀಸರ ಮೇಲೆ ಒತ್ತಡ ಹೆಚ್ಚುತ್ತಾ ಇದೆ. ಆದರೆ ಸಿಸಿಟಿವಿ ದೃಶ್ಯ ಎಷ್ಟರ ಮಟ್ಟಿಗೆ ತನಿಖೆಗೆ ಸಹಕಾರಿಯಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್. ಮಣಿಪಾಲ್ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಪ್ರಕರಣದ ತನಿಖೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಪೇಜಾವರ ಶ್ರೀಗಳ ಹೇಳಿಕೆಗೆ ಗೃಹ ಸಚಿವ ಜಾರ್ಜ್ ತಿರುಗೇಟು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸರ್ಕಾರ ಮುಕ್ತ ತನಿಖೆ ನಡೆಸುತ್ತಿದೆ ಅಂದರು. ನಾವು ಯಾವುದೇ ಪೊಲೀಸರನ್ನ ಬದಲಿಸಿಲ್ಲ ಅಂತ ಸ್ಪಷ್ಟನೆ ನೀಡಿದರು. ನೋಡಿ, ಯಾವುದೇ ಘಟನೆ ನಡೆದರು ಪೊಲೀಸರು ತಕ್ಷಣ ಹಿಡಿಬೇಕು ಅಂತ ಹೇಳ್ಬಿಟ್ರೆ ಅದು ನಾವೆಲ್ಲ ಅಪೇಕ್ಷೆ ಪಡ್ತೀವಿ. ನಮಗೆ ಯಾವುದೋ ಒಂದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಯಾರನ್ನೋ ಹಿಡ್ಕೊಂಬಂದ್ಬಿಟ್ರೆ ಆಗೋದಿಲ್ಲ. ಅದಕ್ಕಾಗಿ ಅವರಿಗೆ ಸ್ವಲ್ಪ ಫ್ರೀ ಹ್ಯಾಂಡ್ ಕೊಡಬೇಕಾಗ್ತದೆ. ನಾನು ಯಾವುದೇ ವಿಚಾರದ ಗೃಹ ಮಂತ್ರಿಯಾಗಿ ಯಾವುದೇ ವಿಚಾರದಲ್ಲಿ ಯಾವುದೇ ಘಟನೆಗಳು ಇಷ್ಟು ಗಂಟೆ ಒಳಗಡೆ ನೀವು ಅದನ್ನು ಹಿಡಿಬೇಕು, ಅರೆಸ್ಟ್ ಮಾಡಬೇಕು ಅಂತ ಹೇಳುವಂಥ ಒಂದು ಇದು ನಾನು ಹೇಳಲಿಕ್ಕೆ ಆಗೋದಿಲ್ಲ. ತಮ್ಗೆ ಗೊತ್ತಿದೆ, ಪೇಜಾವರ ಸ್ವಾಮೀಜಿಯವರು ಅಥವಾ ತಾವು ಯಾರಾದರೂ ಅಥವಾ ಸಾರ್ವಜನಿಕ ಯಾರಾದರೂ ಒಳ್ಳೆ ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಹೇಳಿದ್ರೆ ತಾವೇನೋ ಸಲಹೆ ಕೊಟ್ಟುಬಿಟ್ರೆ ಅದನ್ನು ನಾವು ನಿಜವಾಗಿ ಅದನ್ನು ಇದು ಮಾಡಲಿಕ್ಕೆ ಏನು ಮಾಡಬೇಕು, ನೆಕ್ಸ್ಟು ನಾವು ಮಾಡೋದಕ್ಕಿಂತ ಹೆಚ್ಚಿಗೆ ಏನಾದರೂ ಮಾಡಲಿಕ್ಕಾದ್ರೆ ದಯವಿಟ್ಟು ಸಲಹೆ ಕೊಡಲಿ. ಅವರು ನಾವು ಅದನ್ನು ಪರಿಶೀಲನೆ ಮಾಡಿ. ಇಲ್ಲಿ ತನಕ ಪೊಲೀಸರು ನಾವು ಬಂದ ಮೇಲೆ ಯಾವ ಪೊಲೀಸರನ್ನ ಬದಲಾವಣೆ ಮಾಡಲಿಲ್ಲ. ಎಲ್ಲ ಪೊಲೀಸರು ಮೊದಲಿಂದ ಇರೋ ಪೊಲೀಸರು ಇದ್ದಾರೆ.
ಪೇಜಾವರ ಸ್ವಾಮೀಜಿಯವರು ಹೇಳಿದ್ರೆ ನಾವು ಬಂದ ಮೇಲೆ ಯಾರನ್ನ ಹಾಕಿಬಿಟ್ಟು ಅದು ಫೇಲ್ಯೂರ್ ಆಗಿಬಿಟ್ರೆ ಇಲ್ಲ. ಈಗ ಪೊಲೀಸರೆಲ್ಲ ಮೊದಲಿಂದ ಇರೋರೇ ಅಲ್ಲಿದ್ದಾರೆ. ನಾವು ಯಾರನ್ನ ಒಂದು ಕಾನ್ಸ್ಟೇಬಲ್ನ ಸಮೇತ ನಾವು ಅಲ್ಲಿ ಬದಲಾವಣೆ ಮಾಡಲಿಲ್ಲ. ಅದರಿಂದ ಎಲ್ಲ ಅವರು ಕಾನ್ಫಿಡೆಂಟ್ ಆಗಿರೋ ಅವರು ನಾನೇನು ಪೊಲೀಸರ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ. ಇವಿಷ್ಟು ಈ ಕ್ಷಣದ ಸುದ್ದಿ. ಈಗ ತಲೆಹರಟೆ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.